ಮಲ್ಲೇಶಣ್ಣ, ನೀನು ಮೊನ್ನೆ ಚೆನ್ನಾಗಿ ಹೇಳ್ದೆ ಮಲ್ಲೇಶಣ್ಣ. ಯಾರಿಗೆ? ನಮ್ಮ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕಲ್ಗೆ ಭಾಳ ಚೆನ್ನಾಗಿ ಹೇಳಿದೆ. ಯಾರುಗಳು ಈ ಬೆಳಗ್ಗೆ ನೈಟ್ ಆಡಿ ಹಿಡಿದು ಹೋಗ್ತಾರಲ್ಲ ಜನ, ಈ ಕಡೆ ಮೈಸೂರು, ಹಾಸನ, ಚಿಕ್ಕಮಂಗ್ಳೂರು, ಈ ಕಡೆ ತಿಪ್ಟೂರು, ತುರುವೇಕೆರೆ, ಅಲ್ಲಿಂದ ಒಂದು ದಾವಣಗೆರೆ, ಚಿತ್ರದುರ್ಗ, ಈ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ, ಇವರೆಲ್ಲ BMTC ಅಲ್ಲಿ ಇಳಿದೋದ್ರು ನೋಡಿ ಮಲ್ಲೇಶಣ್ಣ. ಆನೇಕಲ್ಲು, ಕನಕಪುರ, ಚಾಮರಾಜನಗರ, ಇವರೆಲ್ಲ ಭಾರಿ ಚೆನ್ನಾಗಿ ಹೇಳಿದೆ ಮಲ್ಲೇಶಣ್ಣ. ಇವ್ರಿಗೆ ಮಾತ್ರ ಈ ವಾಟ್ಸಪ್ಪಲ್ಲಿ ಮಾತ್ರ ಮಲ್ಲೇಶಣ್ಣ 7ನೇ ವೇತನ ಯಾಕ ಓಟು ಅಂತ ಹಾಕೋದು, 7ನೇ ವೇತನ ಓಟ್ ಹಾಕೋದು ವಾಟ್ಸಪ್ಪಲ್ಲಿ ಮಾತ್ರ ಮಲ್ಲೇಶಣ್ಣ. ಒಂದು ಹೋರಾಟಕ್ಕೆ ಮಾತ್ರ ಯಾರು ಭಾಗವಹಿಸಲ್ಲ. ಭಾಗವಹಿಸಿರೋ ಮಾತ್ರ ಇವಾಗ 7ನೇ ವೇತನ 8ನೇ ವೇತನ ಎರಡು ಕೊಟ್ಬಿಡ್ಬೇಕು ಮಲ್ಲೇಶಣ್ಣ. ಕೇಂದ್ರ ನೌಕರು ಸಂಬಳ ಕೊಟ್ಬಿಡ್ಬೇಕು. ಅಲ್ಲ ಮಲ್ಲೇಶಣ್ಣ, ನಿನ್ನೆ BMTC ಅಲ್ಲಿ 300 ಜನ ಬಂದರೆ, KSRTC ಅಲ್ಲಿ 4,000 ಜನ ಬಂದವ್ರೆ. ನಮ್ಮ ಜನ ಎಷ್ಟು ಮುಡುಗಿದ್ದಾರೆ ಅಂತ ತಿಳ್ಕೊಳ್ರಿ ಆಯ್ತಾ. ಡಿಪೋಳಲ್ಲಿ ಮಾತ್ರ ಓ ಆ ಹೂ ಅಂತಾರೆ. ಎಲ್ಲ ಇಳಿದ ಪಾಪ ಅರ್ಜೆಂಟು. ಅಲ್ಲಿ ಹೋರಾಟ ಮಾಡೋರಿಗೆ ಏನು ಅರ್ಜೆಂಟ್ ಇಲ್ಲ ಅಣ್ಣ. ಕರೆಕ್ಟಾಗಿ ಹೇಳ್ದೆ ಕನ್ನಡ. ಈ ನಮ್ಮ BMTC ಕೆಲಸ ಮಾಡೋ ನೌಕರಿಗೆ ಮಲ್ಲೇಶಣ್ಣ ಹೇಳ್ದ ಅಂತ ಅಂದ್ರೆ ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಬರೀ ಕೂತು ತಕ್ಕೆಲ್ಲ ತಂದು ಕೊಟ್ಬಿಡ್ಬೇಕು ಇವ್ರಿಗೆ. ಮನೇಲಿ ಉಣ್ಕೊ ಕೂತಿರ್ತಾರೇನೋ. A to C ಮಾತ್ರ ಬೈಕ್ ಹೊತ್ತಿರ್ತಾರೆ. ಚಂದ್ರನಿಂದ 4 ಜನ ಇಲ್ಲ, ಅವ್ನ ಯಾಕೆ ಬೈಕ್ ಹೊತ್ತಿರ್ಗಲ್ಲ ಈ ನನ್ನ ಮಕ್ಕಳು? ಮಾನ ಮರ್ಯಾದೆ ಇದ್ರೆ, ಇವ್ರೇನಾದ್ರು ಮಾನ ಮರ್ಯಾದೆ ಬದುಕಿದ್ರೆ ನಾಳೆ 5ನೇ ತಾರೀಕು ಮುಂದಾಳತ್ತು ಸ್ಟ್ರೈಕ್ ಮಾಡಲಿ BMTC ಅವರು. ಅವತ್ತು ಗಂಡು ಮಕ್ಕಳು KSRTC ಅವ್ರು ಬಂದು ನಿಂತ್ಕೊಂಡು ಮಾಡ್ದಂಗೆ ಇವ್ರು ಮಾಡಿದ್ರೆ ಸರ್ಕಾರ ಯಾವತ್ತೋ ಒಳ್ಳೇದು ಮಾಡಿರೋದು. ಅವ್ನು ಏನೋ 4 ಜನ ಇಲ್ಲ, ನನ್ನ ಮಗನಿಂದ ಹೋಗಿ ಸಾಯ್ತಾರಲ್ಲ ಈ ಮುಂಡೆ ಮಕ್ಕಳು, ಬೇವರ್ಸಿ ನನ್ನ ಮಕ್ಕಳು. ಉಗಿ ಗುರು ಮಕ್ಕೆ.